ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತೊಂದು ಬರ್ಡೇ ಫಂಕ್ಷನಿಗೆ ಹೋಗ್ತಾ ಇದ್ದೀವಿ. ನಮ್ಮ ಆಂಟಿ ರಿಲೇಟಿವ್ದು. ನಾನು ಮತ್ತು ನಮ್ಮ ಅತ್ತೆ, ನನ್ನ ಮಗಳು ಎಲ್ಲ ರೆಡಿಯಾಗಿ ಹೊರಟಿದ್ದೀವಿ. ಇವಾಗ ಆಟೋಗೆ ಹೇಳಿದ್ದೀವಿ. ಆಟೋ ಬಂದಮೇಲೆ ಹೊರಟು ಅಲ್ಲಿ ಹೋಗಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಂತೆ. ಅಲ್ಲಿಂದ ನಮ್ಮ ಆಂಟಿ ಮಕ್ಕಳು 3 ಜನ ಬರ್ತಾ ಇದ್ದಾರೆ. ಅವ್ರು 4 ಜನ. ಅವ್ರು ಬಂದಮೇಲೆ ನಾವು ಹೊರಡೋಣ ಅಂತ ಅವರಿಗೋಸ್ಕರ ಕಾಯ್ತಾ ಇದ್ದೀವಿ. ಅವ್ರೇನು ಬಂದಿಲ್ಲ, ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಅವರ ರಿಲೇಟಿವ್ದು ಆ್ಯಕ್ಚುಲಿ ಫಂಕ್ಷನ್ ಇರೋದು. ಫಂಕ್ಷನ್ ಆ್ಯಕ್ಚುಲಿ ಸಕಲೇಶ್ಪುರದಲ್ಲಿ ಇರೋದ್ರಿಂದ ನಾವು ಇಲ್ಲೇ ಇದ್ವಲ್ಲ, ಬನ್ನಿ ಅಂತ ಫೋನ್ ಮಾಡಿದ್ರು. ನಮ್ಮ ಅತ್ತೆನೂ ನೆನ್ನೆ ಬಂದಿದ್ರು. ಹಾಗಾಗಿ ನಮ್ಮ ಅತ್ತೆ, ನಾನು, ನನ್ನ ಮಗಳು ಹೋಗ್ತಾ ಇದ್ವಿ. ಅಲ್ಲಿಗೆ ಹೋಗ್ಬಿಟ್ಟು ವಿಡಿಯೋನ ಕಂಟಿನ್ಯೂ ಮಾಡ್ತೀನಂತೆ. ಹಾಯ್ ಮಾಡು. ಹೊರಟು ಆಟೋ ಕಾಯ್ತಾ ಇದ್ದೀವಿ. ಆಟೋ ಇನ್ನೂ ಬಂದಿಲ್ಲ. ಆಟೋ ಬಂದ ತಕ್ಷಣ ಹೊರಡಬೇಕು. ಆವಾಗಲೇ ಬರ್ತೀವಿ ಅಂದರು. ಅರ್ಧ ಗಂಟೆಯಿಂದ ಕಾಯ್ತಾ ಇದ್ದೀವಿ. ಆಟೋ ಇನ್ನೂ ಬಂದಿಲ್ಲ. ಹಂಗಾರೆ ಇದು ರೋಟ್ರಿ ಸ್ಕೂಲ್ ಹತ್ರನೇ ನಮ್ಮ ಮನೆ ಇರೋದು, ಇಲ್ಲಿ ಸಕಲೇಶ್ಪುರದಲ್ಲಿ. ಲೇಟ್ ಬೇರೆ ಆಯಿತು. ಆಟೋ ಇವಾಗ ಬಂತು ಅಂತು. ಆಂಟಿಯವರೆಲ್ಲ ಬಂದಿದ್ದಾರೆ. ಹಾಲ್ ಹತ್ರ ಹೋಗ್ಬೇಕಿನ್ನು. ಬಸ್ ಸ್ಟ್ಯಾಂಡ್ ಹತ್ರ ಇದ್ದರು. ಬಸ್ ಸ್ಟ್ಯಾಂಡಿಂದ ಒಟ್ಟಿಗೆ ಬಂದಿದ್ದೀವಿ ನಾವೆಲ್ಲ. ಚುಕ್ಕಿ ಹಾಯ್, ಪುಟಾಣಿ ಹಾಯ್. ಮಕ್ಕಳು ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು. ಫಂಕ್ಷನಲ್ಲಿ ಚೆನ್ನಾಗಿತ್ತು. ಪದೇ ಪದೇ ಒಬ್ಬೊಬ್ಬರು ಮಕ್ಕಳು ಬಂದು ಡ್ಯಾನ್ಸ್ ಮಾಡ್ತಾರೆ. ಚೆನ್ನಾಗಿತ್ತು. ನಮ್ಮ ಆಂಟಿಯವ್ರು ಮೈ ಕವರ್ ಕೊಡಕ್ಕೆ ಹೋಗಿದ್ರು. ನಾವೇನೂ ಕೊಡಕ್ಕೆ ಹೋಗಲಿಲ್ಲ. ನಾವು ಸುಮ್ಮನೆ ಇದ್ವಿ. ಅವ್ರಿಗೆ ರಿಲೇಟಿವ್ ಅಲ್ವ, ಅವ್ರು ಕೊಡಕ್ಕೆ ಹೋಗಿದ್ರು ಆಂಟಿಯವರು. ಊಟಕ್ಕೆ ಹೋಗ್ತಾ ಇದ್ದೀವಿ. ಕೇಳಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ ಲಾಗಲ್ಲಿ. ಬಂಗಾರಿ ಕಚ್ಚಿಪ್ ತೆಗೀರಿ. ಅವ್ರ ಹತ್ರ ಸಬ್ಸ್ಕ್ರೈಬ್ ಮಾಡಿಸಿದ್ದೀನಿ ಆಂಟಿ. ಈ ಕಡೆ ನೋಡಿ, ನೀವು ಬರ್ತೀರಾ ವಿಡಿಯೋದಲ್ಲಿ. ಇಲ್ಲೇ ಸಕಲೇಶ್ಪುರ APMC ಹತ್ರ ರೈತ ಭವನ ಇದೆ ಅಲ್ಲ, ಅಲ್ಲಿ ಫಂಕ್ಷನ್ ಇದ್ದಿದ್ದು. ಅಲ್ಲಿಗೆ ಬಂದಿದ್ದು ನಾವು ಫಂಕ್ಷನಿಗೆ ಇವತ್ತು. ಫಂಕ್ಷನ್ ಮುಗಿಸಿ ಮನೆಗೆ ಬಂದ್ವಿ. ಆಂಟಿನೂ ಮನೆಗೆ ಕರ್ಕೊಂಬಂದಿದ್ದೀನಿ. ಉಳಿರಿ ಅಂದರೆ ಉಳಿತಾ ಇಲ್ಲ, ಹೋಗ್ತಾರಂತೆ. ಕರ್ಕೊಂಬಂದಿದ್ದೀವಿ. ನಾನು ಸ್ವಲ್ಪ ತಿದ್ದು
ಹೊರಡ್ತಾರೆ ಮತ್ತೆ. ಇವತ್ತೇ ಫಸ್ಟ್ ಹಾಕಿದ್ರು, ಹಾಕಿ ಎಷ್ಟು ದಿವಸ ಹಾಕಿದಾಗ ಈ ಟ್ರೈನ್ ಹಾರ್ ನಡೆಯುತ್ತೆ ಬರಂಗ್ ಕಾಣಲ್ಲ. ಏನೋ ಟ್ರೈನ್ ಹಾರ್ ನಡೆಯುತ್ತೆ ಬರಂಗ್ ಕಾಣಲ್ಲ. ವಕೀಲ ಎಷ್ಟೊತ್ತಿಗೆ ಬರ್ತಾರೆ? ಎಲ್ಲರೂ ಹೊರಡ್ತಾ ಇದ್ದಾರೆ. ಇರಿ ಅಂದರೆ ಇರ್ತಾ ಇಲ್ಲ ಆಂಟಿ. ನಾಳೆ ಹಬ್ಬ ಇದೆ, ಸೊಪ್ಪಿನ ಹಬ್ಬ ಅಂತ ಹೊರಡ್ತಾ ಇದ್ದಾರೆ. ನೀನು ಅನ್ನ ನೋಡಬೇಡ, ಇದನ್ನು ನೋಡು ಆಂಟಿ. ಚಿನ್ನು ಎಂತ ನಾನು ಹೇಳೋದು ಮಾಡೋದು ದಿನಾಳು ಹೋಗಿ ಅಂತ ಕಾಲೇಜ್ ಜೋಡಿಸಿದ್ರು ಈಗ ಸುದ್ದಿ ಒಂದ್ಸಲ ಹೋಗಿ ಅಂತ ಅವಳೆ. ಬಾಯ್ ಮಾಡು ನಾವು ಹಿಂಗೆ ಅಲ್ಲ ದಿನಾಳೆ ಹೋಗಿ ಪುಟಾಣಿ, ಬಾಯ್ ಮಾಡು. ಬಾಯ್ ಬಾಯ್. ಆಂಟಿ ಬಾಯ್ ಮಾಡು ಆಂಟಿ. ನಾವ್ ಇವತ್ತು ಹೋಗ್ತೀವಿ ಮನೆಗೆ. ನಾನು ಹೋಗ್ತೀನಿ ಮನೆಗೆ. ನೀನೆಲ್ಲಿ ಹೋಗೋದು? ನೀನು ಬಟ್ಟೆ ಹಾಕೊಂಡೆ ನೋಡಿ ಚಂದ ಕಾಣ್ತಿದ್ದಿ ಜಡೆ ಸೂಪರ್. ಚಂದ. ಆಟೋ ಕಾಯ್ತಾ ಇದ್ದೀವಿ. ಆಟೋ ಬರಕ್ಕೆ ಹೇಳಿದ್ದೀವಿ. ಇಲ್ಲಿಂದ ಸ್ಟ್ಯಾಂಡ್ ಸ್ವಲ್ಪ ದೂರ ನಡ್ಕೋಗ್ಬೇಕು. ಮಳೆ ಬೇರೆ ಬರಂಗಾಗಿದೆ, ಸುಮ್ಮನೆ ಎಂತಕ್ಕೆ ನಡ್ಕೋಗೋದು, ಆಟೋದಲ್ಲಿ ಹೋಗಿ ಅಂತ ಆಟೋಗೆ ಫೋನ್ ಮಾಡಿದ್ದೀನಿ. ಆಟೋ ಇನ್ನೂ ಬಂದಿಲ್ಲ. ಬರೀ ಆಟೋಗೆ ವೆಯ್ಟ್ ಮಾಡೋದೇ ಆಗೋಗೈತೆ ಬೆಳಗ್ಗೆಯಿಂದ. ನೋಡಿ ಯಾರು ಸುಮ್ಮನೆ ಸಿಂಪಲ್ ಪ್ಲೇಸ್. ಮಗಳ ನಿಂಗೆ ಹೆಗ್ಗದ್ದೆ ಇಷ್ಟನಾ ಸಕಲೇಶ್ಪುರ ಇಷ್ಟನಾ? ಮಿಸ್ಟರ್ ಮನೆ ಇಷ್ಟನಾ ಸಕಲೇಶ್ಪುರ ಇಷ್ಟನಾ? ಅವಳು ಅಲ್ಲಿಗೆ ಹೋದ ತಕ್ಷಣ ಸಕಲೇಶ್ಪುರಕ್ಕೆ ಹೋಗೋಣ ಅಂತಾಳೆ. ಇರಲ್ಲ ಇಲ್ಲಿ ತಿಂಡಿ ದಿನ ಹಾಕಬೇಕಲ್ಲ ಕುಣಿಯಕ್ಕೆ. ಬಂತು ಇವಾಗ ಆಟೋ. ಬಾಯ್ ಮಗಳೇ ಕೈ ಹಿಡ್ಕೊಂಡ ಬಾಯ್. ನೀನು ನಾಳೆ ಹೋಗುವಂತೆ, ನಾವು ನಾಳೆ ಹಬ್ಬಕ್ಕೆ ಹೋಗೋಣಂತೆ. ಬಾಯ್ ಅಣ್ಣ. ನಾನು ದುಡ್ಡು ಹಾಕ್ತೀನಂತೆ. ನಿಮ್ಮದು ಫೋನ್ ಪೇ ಅದೇ ನಂಬರಾ? ನಾನು ದುಡ್ಡು ಹಾಕ್ತೀನಂತೆ, ಅವ್ರ ಹತ್ರ ಇಸ್ಕೊಬೇಡಿ. ಬಾಯ್ 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 ಬಾಯ್. ಆಂಟಿಯವ್ರನ್ನೆಲ್ಲ ಕಳಿಸ್ಕೊಟ್ಟೆ. ಇವಾಗ ಆಟೋ ಬಂತು, ಹೋದ್ರು ಎಲ್ಲರೂ. ಇದು ಇವತ್ತಿನ ನನ್ನ ಬರ್ಡೇಗೆ ಹೋಗಿದ್ದು ವಿಡಿಯೋ ಆಗಿತ್ತು. ಹಂಗೆ ನಮ್ಮ ಆಂಟಿಯವ್ರು ನಮ್ಮ ಮನೆಗೆ ಬಂದಿದ್ರು. ಅದನ್ನೆಲ್ಲ ಇದರಲ್ಲೇ ಹಾಕಿರ್ತೀನಿ. ದಯವಿಟ್ಟು ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.